ನಮಸ್ಕಾರ ಎಲ್ಲರಿಗೂ. ಇದುವರೆಗೂ ಪಾರ್ಟ್ 4 ಪಾರ್ಟ್ 3 ತನಕ ಜೋ ವಿಡಿಯೋ ಮಾಡಿದ್ದೀನಲ್ಲ, ಸೊ ಬೇಸಿಕ್ಸ್ ಅಬೌಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಡಿಮ್ಯಾಟ್ ಅಕೌಂಟ್ ಯಾಕೆ ಓಪನ್ ಮಾಡಬೇಕು, KYC ಅಂದ್ರೆ ಏನು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು, ಸೆಂಟಿಮೆಂಟ್ ಅನಾಲಿಸಿಸ್ ಅಂದ್ರೆ ಏನು, ಇಲ್ಲಿ ತನಕ ಆಯ್ತು. ಈಗ ನೆಕ್ಸ್ಟ್ 2 ಪಿಲ್ಲರ್ಸ್. ಓಕೆ, 2 ಪಿಲ್ಲರ್ಸ್ ಆಫ್ ದಿ ಸ್ಟಾಕ್ ಮಾರ್ಕೆಟ್, ವಾಟ್ ಈಸ್ ದಟ್, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದೀನಿ. ಸೊ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬೇಡಿ. ಯಾಕಪ್ಪ ಅಂತಂದ್ರೆ ತುಂಬಾ ಕಂಟೆಂಟ್ ಇದೆ. ಇದು ಜಸ್ಟ್ ಬಿಗಿನಿಂಗ್, ನಿಮಗೆ ಒಂದು ಬೇಸಿಕ್ಸ್ ಐಡಿಯಾ ಕೊಡ್ತಾ ಇದ್ದಾನೆ. ಮುಂದೆ ಬರ್ಬರ್ತಾ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ, ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ, ಆಪ್ಷನ್ಸ್ ಅಂದ್ರೆ ಏನು, ಡೆರಿವಿಟಿವ್ಸ್ ಅಂದ್ರೆ ಏನು, ಅದೆಲ್ಲ ಡಿಟೇಲ್ ಆಗಿ ಅನಾಲಿಸಿಸ್ ಬರುತ್ತೆ, ಡಿಟೇಲ್ ಆಗಿ ಟ್ರೈನಿಂಗ್ ಬರುತ್ತೆ. ಅದಕ್ಕೆ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಈಗ ಇದು ಸ್ಪೆಷಲಿ ಕನ್ನಡದಲ್ಲಿ ಮಾಡ್ತಾ ಇರೋದು ನಾನು, ಯಾಕಂದ್ರೆ ಇಂಗ್ಲೀಷಲ್ಲಿ ತುಂಬಾ ಇದಾವು, ಕನ್ನಡದಲ್ಲಿ ಯಾರು ಮಾಡಿಲ್ಲ. ಸೊ ಆದ್ರಿಂದ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ನಿಮ್ ಬೆನಿಫಿಟಿಗೋಸ್ಕರ. ಸೊ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದಿ ಬೆಲ್ ಐಕಾನ್. ಓಕೆ, ಯಾಕಪ್ಪ ಅಂತಂದ್ರೆ ಇಲ್ಲ ಗೊತ್ತಾಗಲ್ಲ ನಿಮಗೆ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆ. ಓಕೆ, ದ 2 ಪಿಲ್ಲರ್ ಮಾರ್ಕೆಟ್ ಪ್ಲೇ ಬುಕ್. ಓಕೆ, ಸೊ 2 ಪಿಲ್ಲರ್ ಯಾವಪ್ಪ ಅಂತಂದ್ರೆ ಡೆಫಿನಿಟಿವ್ ವಿಜುವಲ್ ಗೈಡ್ ಬ್ರಿಡ್ಜಿಂಗ್ ಟೆಕ್ನಿಕಲ್ ಟೈಮಿಂಗ್ ಅಂಡ್ ಫಂಡಮೆಂಟಲ್ ಸೆಲೆಕ್ಷನ್. ಸೊ ಟೆಕ್ನಿಕಲ್ ಪ್ರಕಾರ ಟೈಮಿಂಗ್ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಎಂಟ್ರಿ ಕೊಡಬೇಕು, ಮತ್ತೆ ಫಂಡಮೆಂಟಲ್ ಅಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ನಾನು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಸೊ ಪಿಲ್ಲರ್ 1 ಫಂಡಮೆಂಟಲ್ಸ್, ಸ್ಟಾಕ್ ಸೆಲೆಕ್ಷನ್, ಡಯಾಗ್ನೋಸಿಂಗ್ ಇಂಟೆನ್ಸಿಕ್ ವ್ಯಾಲ್ಯೂ ಅಂಡ್ ಕಾರ್ಪೊರೇಟ್ ಹೆಲ್ತ್. ಓಕೆ, ಒಂದು ಸ್ಟಾಕ್ ಇಂಟೆನ್ಸಿಕ್ ವ್ಯಾಲ್ಯೂ ಏನು, ಅದು ಕಾರ್ಪೊರೇಟ್ ಹೆಲ್ತ್ ಹೆಂಗಿದೆ ಅದನ್ನ ಚೆಕ್ ಮಾಡಿದ್ರೆ ಫಂಡಮೆಂಟಲ್ ಬರುತ್ತೆ. ಪಾರ್ಟ್ 2ದಲ್ಲಿ ಏನ್ ಬರ್ತಪ್ಪ ಅಂತಂದ್ರೆ ಟೆಕ್ನಿಕಲ್ಸ್. ಸೊ ಎಂಟ್ರಿ ಎಕ್ಸಿಟ್ ಯಾವಾಗ ಮಾಡಬೇಕು, ಮ್ಯಾಪಿಂಗ್ ಪ್ರೈಸ್ ಆಕ್ಷನ್ ಮೊಮೆಂಟಮ್ ಅಂಡ್ ಮಾರ್ಕೆಟ್ ಸೈಕಾಲಜಿ. ಓಕೆ, ಫಂಡಮೆಂಟಲ್ ಟೆಲ್ಸ್ ವಾಟ್ ಟು ಬೈ, ಟೆಕ್ನಿಕಲ್ ಟೆಲ್ಸ್ ವೆನ್ ಟು ಬೈ. ಓಕೆ, ಸೊ ಇದು ಸಿಂಪಲ್. ಅದಾದ್ಮೇಲೆ ಸೊ ನಾವು ನಾರ್ಮಲಿ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಬಿಟ್ಟು ಅದು ಬೈ ಮಾಡಬೇಕು, ಸೆಲ್ ಮಾಡಬೇಕು, ಇಂಟ್ರಾಡೇ ಮಾಡಬೇಕು, ಡೆಲಿವರಿ ಮಾಡಬೇಕು, ಅದಕ್ಕೆ ಯಾವ ಟೈಮ್ ಫ್ರೇಮ್ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಇದರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನಪ್ಪ, ಫಸ್ಟ್ ಆಫ್ ಆಲ್. ಓಕೆ, ಎಲ್ಲರೂ ಕ್ಯಾಂಡಲ್ ಸ್ಟಿಕ್ ಅಂತಾರೆ, ಅದ್ರ ಅರ್ಥ ಏನು? ಗ್ರೀನ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಬೈಯರ್ಸ್ ಆರ್ ಸ್ಟ್ರಾಂಗ್, ರೆಡ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್. ಓಕೆ, ಸೊ ಇದು ಅರ್ಥ ಆಗುತ್ತೆ ಯಾರಿಗಾದ್ರೂ ಗೊತ್ತಿದೆ ಇದು. ನಾರ್ಮಲಿ ಯಾರು ಮಾರ್ಕೆಟ್ ಅಲ್ಲಿ ಇದ್ದಾರೆ, ಯಾರು ಮಾರ್ಕೆಟ್ ಅಲ್ಲಿ ಇಲ್ಲ ಇನ್ನು, ಸೊ ಅವ್ರಿಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಬೈಯರು ಮತ್ತು ಸೆಲ್ಲರ್ದು ಸ್ಟ್ರೆಂತ್ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಓಪನ್ ಆಗಿದೆ, ಪ್ರೈಸ್ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ ಕ್ಲೋಸ್ ಈಸ್ ಗ್ರೇಟರ್ ದ್ಯಾನ್ ಓಪನ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಕ್ಲೋಸ್ ಈಸ್ ಗ್ರೇಟರ್ ದ್ಯಾನ್ ಓಪನ್ ಆರ್ ಓಪನ್ ಈಸ್ ಲೆಸ್ ದ್ಯಾನ್ ಕ್ಲೋಸ್. ಓಕೆ, ಅವಾಗ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಅದು ಹೈ ಲೋ ಏನಿದೆಯಲ್ಲ ವಿಕ್ ಇದೆ, ಅಂದ್ರೆ ಅವತ್ತಿನ ಪ್ರೈಸ್ ಏನಿದೆಯಲ್ಲ ಇದು ಲೋ ಪ್ರೈಸು, ಇದು ಹೈ ಪ್ರೈಸು. ಬಟ್ ಓಪನ್ ಪ್ರೈಸ್ ಇಸ್ ಡಿಫರೆಂಟ್, ಕ್ಲೋಸ್ ಪ್ರೈಸ್ ಇಸ್ ಡಿಫರೆಂಟ್. ಅದು ಪ್ರೈಸ್ ಹೈ ಹೋಗಿರೋದು ಬೇರೆ ಆಗುತ್ತೆ, ಲೋ ಹೋಗಿರೋದು ಬೇರೆ ಆಗುತ್ತೆ. ಓಪನ್ ಇಸ್ ಈಕ್ವಲ್ ಟು ಲೋ ಅಂದ್ರೆ ಈ ಓಪನ್ ಲೋ ಎರಡು ಇದ್ದಾಗ ಈ ರೀತಿ ವಿಕ್ ಬರಲ್ಲ, ಅದು ಸೇಮ್ ಇರುತ್ತೆ ಕ್ಯಾಂಡಲ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಬಿಟ್ಟು ನಾವು ಮಾರ್ಕೆಟ್ ಅನ್ನ ಅನಲೈಸಿಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದೇ ರೆಡ್ ಕ್ಯಾಂಡಲ್ ಅಲ್ಲಿ ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ, ಓಪನ್ ಕೆಳಗಡೆ ಆಗೋದ್ ಬದಲಿ ಮೇಲೆ ಆಗುತ್ತೆ, ಇಲ್ಲಿಂದ ಪ್ರೈಸ್ ಸ್ಟಾರ್ಟ್ ಆಗಿ ಕೆಳಗಡೆ ಕ್ಲೋಸ್ ಆಗುತ್ತೆ. ಓಕೆ, ಅಂದ್ರೆ ಇದು ರೆಡ್ ಕ್ಯಾಂಡಲ್ ಆಗುತ್ತೆ. ಅವಾಗ ಇದು ಹೈ ಅದೇ ಇದೆ, ಲೋನು ಅದೇ ಇದೆ. ಬಟ್ ಓಪನ್ ಈಸ್ ಈಕ್ವಲ್ ಟು ಹೈ ಇದ್ದಾಗ ಮಾರ್ಕೆಟ್ ಅಲ್ಲಿ ಒಂದು ಸೆಲ್ಲಿಂಗ್ ಸ್ಟ್ರೆಂತ್ ಚೆನ್ನಾಗಿ ಬರ್ಬೋದು ಅಂತ ಒಂದು ಅನಾಲಿಸಿಸ್ ಹೇಳುತ್ತೆ. ಓಕೆ, ಸೊ ಪ್ರೈಸ್ ಡೌನ್ ಆದಾಗೆ ಓಪನ್ ಈಸ್ ಗ್ರೇಟರ್ ದ್ಯಾನ್ ಕ್ಲೋಸ್, ಮಾರ್ಕೆಟ್ ಬುಲಿಶ್ ಇದ್ದಾಗೆ ಓಪನ್ ಈಸ್ ಲೆಸ್ ದ್ಯಾನ್ ಕ್ಲೋಸ್. ಓಕೆ, ಸೊ ಅದಕ್ಕೆ ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಸೊ ಓಪನ್ ಕ್ಲೋಸ್ಗಿಂತ ಜಾಸ್ತಿ ಪ್ರೈಸ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ರೆಡ್ ಕ್ಯಾಂಡಲ್ ಆಗುತ್ತೆ. ಈಗ ನಾವು ಟ್ರೇಡಿಂಗ್ ಮಾಡ್ಬೇಕಪ್ಪ ಅಂದ್ರೆ ಯಾವ ಟೈಮ್ ಫ್ರೇಮ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಓಕೆ, ಸ್ಕ್ಯಾಲ್ಪಿಂಗ್ ಮಾಡ್ತಿದೆ ಅಂದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೋದು. ಇಂಟ್ರಾಡೇ ಮಾಡ್ತಾನೆ ಅಂದ್ರೆ 5 ಮಿನಿಟ್ ಟೈಮ್ ಫ್ರೇಮ್ ಬೆಟರ್. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ 1 or 2 ಡೇಸ್ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾನೆ ಅಂದ್ರೆ 1 ಅವರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋದು ಬೆಟರ್. ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾನಪ್ಪ ಅಂದ್ರೆ ಡೈಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡೋದು ತುಂಬಾ ಬೆಟರ್. ಟೈಮ್ ಫ್ರೇಮ್ ಡಿಫೈನ್ಸ್ ಯುವರ್ ಟ್ರೇಡಿಂಗ್ ಸ್ಟೈಲ್. ಓಕೆ, ಸೊ ಯಾವ ಟೈಮ್ ಫ್ರೇಮ್ ಕ್ಯಾಂಡಲ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಿರಲ್ಲ ಅದ್ರ ಮೇಲೆ ನಿಮ್ಮ ಟ್ರೇಡಿಂಗ್ ಮೆಥಡಾಲಜಿ ಡಿಸೈಡ್ ಆಗುತ್ತೆ. ಓಕೆ, ಸೊ ದ ಕ್ಯಾಂಡಲ್ ಸ್ಟಿಕ್ ಪ್ಲೇ ಬುಕ್, ಇದ್ರ ಅರ್ಥ ಏನಂದ್ರೆ ಒಂದಿಷ್ಟು ಕ್ಯಾಂಡಲ್ ಸ್ಟಿಕ್ ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋಗ್ತಾನೆ ಜಸ್ಟ್ ಫಾರ್ ಯುವರ್ ನಾಲೆಜ್. ಓಕೆ, ಡೋಜಿ ಅಂದ್ರೆ ಏನು? ಡೋಜಿ ಕ್ಯಾಂಡಲ್ ಅಂದ್ರೆ ಇಂಡಿಸಿಷನ್ ಅಥವಾ ಯಾವುದೇ ಡಿಸಿಷನ್ ತಗೊಳ್ಳದೇ ಇರೋ ಕ್ಯಾಂಡಲ್. ಇಲ್ಲಿ ಗ್ರೀನ್ ಇಲ್ಲ, ರೆಡ್ ಇಲ್ಲ, ಹೈ ಇಲ್ಲ, ಲೋ ಇಲ್ಲ, ಏನೂ ಇಲ್ಲ. ಹೈ ಇದೆ, ಲೋ ಇದೆ, ಬಟ್ ಇದು ಬಾಡಿ ಏನಿದೆ ಬಾಡಿ ಇಲ್ಲ, ಬರೀ ವಿಕ್ ಇದೆ. ಓಕೆ, ಇದು ಸೆಂಟರ್ದು ಬಾಡಿ ಇದು, ಬಟ್ ಇದು ಒಂಥರ ಜೀಸಸ್ ಕ್ರಿಸ್ತ್ ಅವರ ಸಿಲಿಬೆ ತರ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಡೋಜಿ ಅಂತ ಹೇಳ್ತಾರೆ. ಇಂಡಿಸಿಷನ್, ಓಪನ್ ಇಸ್ ಈಕ್ವಲ್ ಟು ಕ್ಲೋಸ್. ಓಕೆ,
ಸೊ ಓಪನ್ ಇಸ್ ಈಕ್ವಲ್ ಟು ಕ್ಲೋಸ್, ಅಂದ್ರೆ ಓಪನ್ ಅಲ್ಲಿ ಆಗಿದೆ, ಕ್ಲೋಸು ಅಲ್ಲಿ ಆಗಿದೆ. ಓಕೆ, ಸೊ ಅವಾಗ ಇನ್ ಡಿಸಿಷನ್ ಅಂತಾರೆ, ಅದಕ್ಕೆ ಯಾವುದೇ ಡಿಸಿಷನ್ ತಗೋಣಕ್ ಆಗ್ತಾ ಇಲ್ಲ ಮಾರ್ಕೆಟ್ಗೆ ಅಂತ, ಅಲ್ಲಿ ಮಾರ್ಕೆಟ್ ಕನ್ಫ್ಯೂಸ್ಡ್. ಇಲ್ಲಿ ಈ ರೀತಿ ಕ್ಯಾಂಡಲ್ಗಳು ಫಾರ್ಮ್ ಆಗುವಾಗ ಟ್ರೇಡ್ ಮಾಡ್ಲಿಕ್ಕೆ ಹೋಗಬಾರ್ದು, ಅದರ ಅರ್ಥ. ಓಕೆ, ದೆನ್ ಕಮ್ಸ್ ಬುಲ್ಲಿಶ್ ಎನ್ಗಲ್ಪಿಂಗ್. ಬುಲ್ಲಿಶ್ ಎನ್ಗಲ್ಪಿಂಗ್ ಅಂದ್ರೆ ಒಂದು ರೆಡ್ ಕ್ಯಾಂಡಲ್ ನ ಒಂದು ಗ್ರೀನ್ ಕ್ಯಾಂಡಲ್ ಎನ್ಗಲ್ಪ್ ಮಾಡ್ತೀವಿ. ಎನ್ಗಲ್ಪ್ ಅಂದ್ರೆ ಮೊಸಳೆ ಬಾಯಿ ತೆಗೆದು ಹಿಂಗ್ ನುಂಗ್ ಬಿಡುತ್ತಲ್ಲ, ಅದಕ್ಕೆ ಎನ್ಗಲ್ಪ್ ಅಂತಾರೆ. ಓಕೆ, ಸೊ ಎನ್ಗಲ್ಪ್ ಮಾಡಿದಾಗ ಇಲ್ಲಿ ಸೆಲ್ಲರ್ ಬಿಕಮ್ ವೀಕ್ ಅಂಡ್ ಬೈಯರ್ ಬಿಕಮ್ ಸ್ಟ್ರಾಂಗ್. ಓಕೆ, ಇಟ್ಸ್ ಎ ಸ್ಟ್ರಾಂಗ್ ಬೈಯಿಂಗ್ ಸಿಗ್ನಲ್. ಸೊ ಇದನ್ನ ಯಾವ ರೀತಿ ಟ್ರೇಡ್ ಮಾಡಬೇಕು, ಅದು ಸ್ಟ್ರೇಟ್ ಸೆಟಪ್ ಏನು, ಅದೆಲ್ಲ ಕ್ಯಾನಲಿಸ್ಟಿಕ್ ಪ್ಯಾಟರ್ನ್ ಹೇಳ್ಕೊಡುವಾಗ ನಾನು ಹೇಳ್ಕೊಡ್ತೇನೆ. ಸೊ ಇದನ್ನ ಈಗ ಅಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಬ್ರೇಕ್ಔಟ್ ಎಕ್ಸ್ಟೆಂಟ್ ಎಕ್ಸಾಂಪಲ್ 100 ಇಸ್ ಮೋರ್ ದೆನ್ ಓಪನ್ ಪ್ರೈಸು 100 ಇದ್ದಿದ್ರೆ 110 ಹೋಗಿರುತ್ತೆ. ಸೊ ಬ್ರೇಕ್ಔಟ್ ಆಗಿರುತ್ತೆ ಆ ರೀತಿ. ಹ್ಯಾಮರ್ ಕ್ಯಾಂಡಲ್, ಹ್ಯಾಮರ್ ಅಂದ್ರೆ ಸುತ್ತಿಗೆ. ಓಕೆ, ಒಂದು ಈ ಹ್ಯಾಮರ್ ಗ್ರೀನ್ ಕ್ಯಾಂಡಲ್ ಆಗುತ್ತೆ, ರೆಡ್ ಕ್ಯಾಂಡಲ್ ಆಗುತ್ತೆ. ಓಕೆ, ಇದೇನು ಹೇಳ್ತಪ್ಪ ಅಂದ್ರೆ ಇದು ರಿವರ್ಸಲ್ ಅಲ್ಲಿ ರಿವರ್ಸಲ್ ನ ಇಂಡಿಕೇಶನ್ ಕೊಡ್ತಾ ಇದೆ, ರಿವರ್ಸ್ ಆಗುತ್ತೆ. ಅಪಿಯರ್ ಎಟ್ ಸಪೋರ್ಟ್. ನಾರ್ಮಲಿ ಹ್ಯಾಮರ್ ಸಪೋರ್ಟ್ ಹತ್ರ ಇದ್ದಾಗ ಇದಕ್ಕೆ ಪವರ್ ಜಾಸ್ತಿ ಇರುತ್ತೆ, ಸೊ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಶೂಟಿಂಗ್ ಸ್ಟಾರ್ ಈ ರೀತಿ ಅದು ಹ್ಯಾಮರ್ ತರನೇ ಇದೆ, ಬಟ್ ರೆಡ್ ಕ್ಯಾಂಡಲ್ ಇದೆ, ಮೇಲೆ ವಿಕ್ ಇದೆ. ಇಂಡಿಕೇಟ್ಸ್ ಫಾಲ್, ಅಪಿಯರ್ ಎಟ್ ರೆಸಿಸ್ಟೆನ್ಸ್. ಮೇಲೆ ಟಾಪ್ ಅಲ್ಲಿ ರೆಸಿಸ್ಟೆನ್ಸ್ ಹತ್ರ ಹೋದಾಗ ಈ ರೀತಿ ಕ್ಯಾಂಡಲ್ ಬಂತಪ್ಪ ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ನಾವು ಒಂದು ಅಸ್ಯೂಮ್ಷನ್ ಮಾಡಬಹುದು. ಓಕೆ, ದೆನ್ ಆರ್ಕಿಟೆಕ್ಚರ್ ಆಫ್ ದಿ ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಏನು, ಸಪೋರ್ಟ್ ಅಂದ್ರೆ ಏನು. ಇಲ್ಲಿ ಬಾಟಮ್ ಅಲ್ಲಿ ಇಲ್ಲಿಂದ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಯಾವುದೇ ಸ್ಟಾಕ್ ಆಗಲಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇಲ್ಲಿ ಬಂದು ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ತಾ ಇರುತ್ತೆ. ಸೊ ದಿಸ್ ಈಸ್ ಬಿಕಮಿಂಗ್ ಎ ಸ್ಟ್ರಾಂಗ್ ಸಪೋರ್ಟ್. ಆಮೇಲೆ ಒಂದು ರೆಸಿಸ್ಟೆನ್ಸ್ ದಾಟಿ ಹೋಗಲ್ಲ, ಅದು ಅಲ್ಲಿಂದ ಕೆಳಗಡೆ ಬರ್ತಾ ಇದೆ, ಅಲ್ಲಿ ಹೋಗೋದು ಕೆಳಗಡೆ ಬರೋದು. ಸೊ ಇದಕ್ಕೆ ರೆಸಿಸ್ಟೆನ್ಸ್ ಅಂತಾರೆ. ಇದು ಸಪ್ಲೈ ಜೋನ್ ಅಂತಾರೆ, ಇದಕ್ಕೆ ಡಿಮಾಂಡ್ ಜೋನ್ ಅಂತಾರೆ. ಸಪೋರ್ಟ್ಗೆ ಡಿಮಾಂಡ್ ಜೋನ್ ಅಂತಾರೆ, ರೆಸಿಸ್ಟೆನ್ಸ್ಗೆ ಸಪ್ಲೈ ಜೋನ್ ಅಂತಾರೆ. ಡಿಮಾಂಡ್ ಜೋನ್ ಅಂದ್ರೆ ಇಲ್ಲಿ ಬೈಯರ್ ಸ್ಟ್ರಾಂಗ್ ಇರ್ತಾರೆ, ಸಪ್ಲೈ ಜೋನ್ ಅಂದ್ರೆ ಅಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇರ್ತಾರೆ. ನೀವು ಪ್ರೈಸ್ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಸೆಲ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಪ್ರೈಸ್ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಬೈ ಮಾಡಕ್ ರೆಡಿ ಇರ್ತಾರೆ. ಸೊ ಈ ಜೋನ್ ಅನ್ನ ನೀವು ರಿಕಗ್ನೈಸ್ ಮಾಡಿದಿಲ್ಲ, ಅದು ಟೆಕ್ನಿಕಲ್ ಅನಾಲಿಸಿಸ್ ನ ಮೇನ್ ಕೀ ಪಾಯಿಂಟ್. ಓಕೆ, ಟೆಕ್ನಿಕಲ್ ನೀವು ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಟ್ರೇಡಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅದೇ ರೀತಿ ಟ್ರೆಂಡ್ ಬ್ರೇಕ್ಔಟ್ ಮೆಕ್ಯಾನಿಕ್ಸ್ ಇದೆ. ಟ್ರೆಂಡ್ ಬ್ರೇಕ್ಔಟ್ ಮೆಕ್ಯಾನಿಕ್ಸ್ ಅಂದ್ರೆ ಇದು ಒಂಥರ ಸೈನ್ಸ್, ಇದು ಒಂದು ಇಂಜಿನಿಯರಿಂಗ್ ಇದ್ದಂಗೆ. ಟ್ರೇಡಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ ಇದು. ಓಕೆ, ಸೊ ಇಲ್ಲಿ ನೋಡಿ, ಇದಕ್ಕೆ ಡೌ ಥಿಯರಿ ಅಂತಾರೆ. ಸೊ ನಾರ್ಮಲಿ ಆಗುತ್ತೆ, ಹೈಯರ್ ಹೈ ಅಂದ್ರೆ ಹೈನ ಕ್ರಾಸ್ ಮಾಡಿ ಮತ್ತೆ ಹೈ ಫಾರ್ಮ್ ಆಗುತ್ತಲ್ಲ, ಆ ಹೈನ ಕ್ರಾಸ್ ಮಾಡಿ ಅದಕ್ಕೆ ಹೈಯರ್ ಹೈ ಅಂತಾರೆ. ಹೈಯರ್ ಲೋ ಅಂದ್ರೆ ಒಂದ್ಸಲ ಹೈ ಮಾಡಿ ಮತ್ತೆ ಒಂದು ಕೆಳಗಡೆ ಬರ್ತದೆ, ಅದಕ್ಕೆ ಹೈಯರ್ ಲೋ ಅಂತಾರೆ. ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಈ ರೀತಿ ಹೈಯರ್ ಹೈ ಹೈಯರ್ ಲೋ ಫಾರ್ಮ್ ಆದಾಗೆ, ಸೊ ಹೈಯರ್ ಲೋ ಫಾರ್ಮ್ ಆದಾಗೆ ಈ ಬಾಟಮ್ ಅಲ್ಲಿ ನಾವು ಬೈ ಮಾಡ್ಬೇಕಾಗುತ್ತೆ ಫಾರ್ ದಿ ನೆಕ್ಸ್ಟ್ ಟಾರ್ಗೆಟ್. ಓಕೆ, ಡೌನ್ ಟ್ರೆಂಡ್ ಇದ್ದಾಗ ಲೋವರ್ ಹೈ ಫಾರ್ಮ್ ಆಗುತ್ತೆ. ಇದು ಲೋವರ್ ಹೈ, ಆ ಲೋವರ್ ಹೈನ ಬ್ರೇಕ್ ಡೌನ್ ಕೊಟ್ಟಾಗೆ, ಲೋವರ್ ಲೋ ಬ್ರೇಕ್ ಡೌನ್ ಕೊಟ್ಟಾಗೆ ಮತ್ತೆ ಕೆಳಗಡೆ ಸೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಇದು ಲೋವರ್ ಹೈ ಆದ್ರೆ ಈ ಲೋವರ್ ಹೈ ಕೆಳಗಡೆ ಈ ಲೋವರ್ ಲೋ ಇತ್ತಲ್ಲ, ಇದನ್ನ ಇಲ್ಲಿ ಬ್ರೇಕ್ ಡೌನ್, ಇದಕ್ಕೆ ಲೋವರ್ ಲೋ ಅಂತಾರೆ. ಇದ್ರ ಕೆಳಗಡೆ ಇದು ಕ್ಲೋಸ್ ಆದಪ್ಪ, ಇದು ಲೋವರ್ ಲೋ ಅಂತಾರೆ. ಸೊ ಇದಕ್ಕೆ ಡೌ ಥಿಯರಿ ಅಂತಾರೆ. ಓಕೆ, ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಹೈ ಲೋವರ್ ಲೋ ಕ್ರಿಯೇಟ್ ಆಗುತ್ತೆ, ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಹೈ ಹೈಯರ್ ಲೋ ಕ್ರಿಯೇಟ್ ಆಗುತ್ತೆ. ನಾರ್ಮಲಿ ಬ್ರೇಕ್ಔಟ್ ಯಾವ ರೀತಿ ಇರ್ತದೆ, ಪ್ರೈಸ್ ರೆಸಿಸ್ಟೆನ್ಸ್ ಪರ್ 100 ರುಪೀಸ್ ಇದೆ. ಸೊ ಇಲ್ಲಿ ಟಚ್ ಆಗ್ಬಿಟ್ಟು ಕೆಳಗಡೆ ಬಂದು ಈ ಲೆವೆಲ್ ಬ್ರೇಕ್ಔಟ್ ಕೊಟ್ಟಾಗ ಬ್ರೇಕ್ಔಟ್ ಎಂಟ್ರಿ 105 ಕೊಟ್ಟರೆ ಟಾರ್ಗೆಟ್ 120 ಇರುತ್ತೆ. ಇಲ್ಲಿ ಎಷ್ಟು ಫಾರ್ಮ್ ಆಗುತ್ತೆ ಅದಷ್ಟು ಮೇಲೆ ಹೋಗೋ ಚಾನ್ಸ್ ಇರುತ್ತೆ ಅಂತಂದು ಇದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಹೇಳ್ಕೊಡ್ತೇವೆ. ಟ್ರೆಂಡ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ಡೋಂಟ್ ಫೈಟ್ ಇಟ್. ಓಕೆ, ಸೊ ಟ್ರೆಂಡ್ ಯಾವ ರೀತಿ ಇರುತ್ತೆ ಅದ್ರ ಪ್ರಕಾರ ನಾವು ಟ್ರೇಡ್ ಮಾಡೋದು ಯಾವಾಗಲೂ ಒಳ್ಳೆಯದು. ಇದು ಬ್ರೇಕ್ಔಟ್ ಎಕ್ಸಿಕ್ಯೂಷನ್ ಆದಾಗ ಯಾವ ರೀತಿ ಬ್ರೇಕ್ಔಟ್ ಇರುತ್ತೆ, ಯಾವ ರೀತಿ ರೀಟೆಸ್ಟ್ ಆಗುತ್ತೆ, ಯಾವ ರೀತಿ ಲೋವರ್ ಲೋ ಫಾರ್ಮ್ ಆಗುತ್ತೆ, ಯಾವ ರೀತಿ ಹೈಯರ್ ಹೈ ಫಾರ್ಮ್ ಆಗುತ್ತೆ, ಅದನ್ನೆಲ್ಲ ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾಗತ್ತೆ. ದೆನ್ ಕನ್ಫರ್ಮೇಷನ್ ಡ್ಯಾಶ್ಬೋರ್ಡ್. ಸೊ ಅದು ಕನ್ಫರ್ಮೇಷನ್ ಮೂವಿಂಗ್ ಎವರೇಜು, MACD, RSI, ವಾಲ್ಯೂಮ್, ಇವೆಲ್ಲ ಇಂಡಿಕೇಟರ್ ಯೂಸ್ ಮಾಡಿಬಿಟ್ಟು, ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್, ಯಾವುದು ಲೀಡಿಂಗ್ ಇಂಡಿಕೇಟರ್ ಅಲ್ಲ. ಓಕೆ, ಸೊ RSI 70 ಆಗಿದೆ ಅಂದ್ರೆ ಅದು ಆಲ್ರೆಡಿ ಆದ್ಮೇಲೆ 70 ತೋರಿಸುತ್ತೆ. ಸೊ 60 ಆಗಿದೆ ಅಂದ್ರೆ 60 ಆದ್ಮೇಲೆ ತೋರಿಸುತ್ತೆ. ಮೂವಿಂಗ್ ಎವರೇಜ್ ಅಂದ್ರೆ ಇಟ್ಸ್ ಲೈಕ್ ಸಪೋರ್ಟ್ ರೆಸಿಸ್ಟೆನ್ಸ್. ಒಂದು 20 ಮೂವಿಂಗ್ ಎವರೇಜ್ ಅಂದ್ರೆ 20 ಡೇ ಮೂವಿಂಗ್ ಎವರೇಜ್ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ 20 ದಿವಸ ಆ ಸ್ಟಾಕ್ ಪ್ರೈಸು ಮೇಲೆ ಕೆಳಗೆ ಆ ರೇಂಜ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ 20 ಮೂವಿಂಗ್ ಎವರೇಜ್ ಅಂತಾರೆ. 10 ಮೂವಿಂಗ್ ಎವರೇಜ್ ಅಂದ್ರೆ 10 ದಿವಸ ಓಪನ್ ಲೋ ಓಪನ್ ಕ್ಲೋಸು ಓಪನ್ ಆಗಿರುತ್ತಲ್ಲ, ಓಪನ್ ಅಂಡ್ ಕ್ಲೋಸ್ ಪ್ರೈಸ್. ಓಕೆ, ಸೊ ಆ ಪ್ರೈಸ್ ನ ಎವರೇಜ್ ನ 20 ಡೇಸ್ದು 10 ಡೇಸ್ದು 5 ಡೇಸ್ ಮಾಡಿದ್ರೆ ಅದಕ್ಕೆ 5 ಡೇ EMA, 10 ಡೇ EMA ಅಥವಾ 20 ಡೇ EMA ಅಂತ ಹೇಳ್ತಾರೆ. ಸೊ MACD ಅಂದ್ರೆ ಇದು ಒಂದು ಬಾಟಮ್ ಅಲ್ಲಿ ಕ್ರಿಯೇಟ್, MACD ನೀವು ಹಾಕಿದ್ರೆ ಬಾಟಮ್ ಅಲ್ಲಿ ತೋರಿಸ್ತದೆ. ಇದು ಸಹ ಮೂವಿಂಗ್ ಎವರೇಜ್ ಇದ್ದಂಗೆನೆ. ಮೂವಿಂಗ್ ಎವರೇಜ್, ಕನ್ವರ್ಜನ್, ಡೈವರ್ಜೆನ್ಸ್ ಅಂತ ಅದಕ್ಕೆ. ಓಕೆ, ಸೊ ಇದ್ರ ಜೊತೆಗೆ ನೀವು ಟ್ಯಾಲಿ ಮಾಡ್ಕೊಂಡು, ಸೊ ಈ ರೀತಿ ಸೆಟಪ್ ಇದ್ದಾಗೆ ಅಂದ್ರೆ ಮೇಲೆ ಗ್ರೀನ್ ಇದ್ದಾಗೆ ನಾವು ಬೈ ಸೈಡ್ ಮಾಡಬೇಕು, ಕೆಳಗಡೆ
ರೆಡ್ ಇದ್ದಾಗ ಸೆಲ್ ಸೈಡ್ ಟ್ರೇಡ್ ಮಾಡಬೇಕು. ಈ ಸೆಂಟರ್ದ ಏನ್ ಲೈನ್ ಇದೆ ಅದಕ್ಕೆ ಜೀರೋ ಲೈನ್ ಅಂತಾರೆ. ಓಕೆ, ಇದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ. ಸೊ ಜಸ್ಟ್ ಇವು ಇಂಡಿಕೇಟರ್ ಬಗ್ಗೆ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ಡೀಟೇಲ್ ಆಗಿ ಹೋಗ್ತಾ ಇಲ್ಲ ಇದರಲ್ಲಿ ನಾನು. ಓಕೆ, RSI ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂದ್ರೆ ಏನಪ್ಪಾ? ಸೊ ಓವರ್ ಬಾಟ್ ಏನು ಓವರ್ ಸೋಲ್ 0 to 100 ರೇಂಜ್ ಇರುತ್ತೆ. ಸೊ 30 ಅಂದ್ರೆ ಓವರ್ ಸೋಲ್ಡ್ ಅಂತಾರೆ, ಓವರ್ ಬಾಟ್ ಅಂದ್ರೆ 70 ಅಂತ. ಓವರ್ ಬಾಟ್ ಆಗಿದೆ ಅಂತ ಹೋಗಿ ಸೆಲ್ ಮಾಡೋದಲ್ಲ, ಓವರ್ ಸೋಲ್ಡ್ ಆಗಿದೆ ಅಂತ ಬೈ ಮಾಡೋದಲ್ಲ. ನಾರ್ಮಲಿ ಓವರ್ ಸೋಲ್ಡ್ ಆದ್ಮೇಲೆ 30ಗಿಂತ ಕೆಳಗಡೆ ಹೋಗೋ ಚಾನ್ಸ್ ಇರುತ್ತೆ, ಇನ್ನೂ ಡೌನ್ ಟು ಡೌನ್ ಹೋಗೋ ಚಾನ್ಸ್ ಇರುತ್ತೆ. ಅದು ಲೋ ಡೌನ್ ಟ್ರೆಂಡ್ ಇದ್ದಾಗ. 70ಗೆ ಹೋದಾಗ ನಾನು ಸೆಲ್ ಮಾಡ್ತೇನೆ ಅಂತಂದ್ರೆ ಅಲ್ಲಿ ಅಪ್ ಟ್ರೆಂಡ್ ಇದ್ದಾಗ ಮತ್ತೆ ಸ್ವಲ್ಪ ಕೆಳಗಡೆ ಹೋಗಿ ಮತ್ತೆ ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಆದ್ರಿಂದ ಸೊ ಯಾರಾದ್ರೂ ನಿಮಗೆ 70 ಆಗಿದೆ, ಓವರ್ ಬಾಟ್ ಆಗಿದೆ, ಸೆಲ್ ಮಾಡಿ ಅಂದ್ರೆ ಅದು ರಾಂಗ್ ಆಗುತ್ತೆ. ಸೊ ಯು ನೀಡ್ ಟು ಅನಲೈಸ್ ಅದರ್ ಪಾಯಿಂಟ್ಸ್ ಆಲ್ಸೋ. ಓಕೆ, ಆಮೇಲೆ ಕನ್ಫರ್ಮೇಶನ್ ಆಫ್ ದಿ ವಾಲ್ಯೂಮ್. ಅಂದ್ರೆ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಯಾವ ರೀತಿ ಇದೆ, ಸೈಡ್ ವೇ ಇದೆಯೋ, ಹೈ ವಾಲ್ಯೂಮ್ ಇದೆಯೋ, ಲೋ ವಾಲ್ಯೂಮ್ ಇದೆಯೋ, ವಾಲ್ಯೂಮೇ ಇಲ್ವೋ, ಅದನ್ನೆಲ್ಲ ನೋಡ್ಬಿಟ್ಟು ನಾವು ಟ್ರೇಡ್ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಪ್ರೈಸ್ ಪ್ಲಸ್ ವಾಲ್ಯೂಮ್ ಇಸ್ ಈಕ್ವಲ್ ಟು ರಿಯಲ್ ಕನ್ಫರ್ಮೇಶನ್. ಸೊ ವಾಲ್ಯೂಮ್ ಅಲ್ಲಿ ಮೂವ್ಮೆಂಟ್ ಬಂತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬರುತ್ತೆ ಅಂತ ಅದರ ಅರ್ಥ. ಓಕೆ, ಸೊ ಇವೆಲ್ಲ ಇಂಡಿಕೇಟರ್ಸ್ ನ ನಾವು ಟೆಕ್ನಿಕಲ್ ಅಲ್ಲಿ ಅನಾಲಿಸಿಸ್ ಅಲ್ಲಿ ಕಲಿತೀವಿ. ಓಕೆ, ದೆನ್ ಸೆಕೆಂಡ್ ಈಸ್ ಪಿಲ್ಲರ್ 2, ದಟ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಟ್ರಾನ್ಸಿಷನಿಂಗ್ ಫ್ರಾಮ್ ಮೊಮೆಂಟಮ್ ಟು ಮೆಕ್ಯಾನಿಕ್ಸ್. ಕಾರ್ಪೊರೇಟ್ ಹೆಲ್ತ್ ಡಯಾಗ್ನೋಸಿಸ್. ಸೊ ಕಾರ್ಪೊರೇಟ್ ಒಂದು ಕಂಪನಿ ಚೆನ್ನಾಗಿದೆಯಲ್ಲ ಅಂತ ಯಾವ ರೀತಿ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ ಅಂದ್ರೆ ಅದು ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಅದರಲ್ಲಿ ನಾವು ಕಂಪನಿದ ರೆವೆನ್ಯೂ ಎಷ್ಟಿದೆ, ಟೋಟಲ್ ಸೇಲ್ಸ್ ಎಷ್ಟಿದೆ, 100 crore ಇದ್ದು 150 crore ಗ್ರೋತ್ ಆಗಿದೆಯಲ್ವೋ, ಪ್ರಾಫಿಟ್ ಎಷ್ಟಿದೆ, ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ತೆಗೆದ್ಮೇಲೆ ಪ್ರಾಫಿಟ್ ಎಷ್ಟು ಇರುತ್ತೆ, ಇನ್ಕ್ರೀಸಿಂಗ್ ಪ್ರಾಫಿಟ್ ಇದೆಯೋ ಅಥವಾ ಸ್ಟ್ರಾಂಗ್ ಕಂಪನಿ ಇದೆಯಲ್ವೋ ಅದನ್ನ ನೋಡ್ಬೇಕಾಗುತ್ತೆ. ಡೆಪ್ಟ್ ಎಷ್ಟಿದೆ, ಸಾಲ ಎಷ್ಟಿದೆ ಕಂಪನಿಯಲ್ಲಿ, ಕಂಪನಿ ಲೋನ್ ಎಷ್ಟಿದೆ, ಲೋ ಡೆಪ್ಟ್ ಇಸ್ ಈಕ್ವಲ್ ಟು ಸೇಫ್ ಅಂಡ್ ಹೈ ಡೆಪ್ಟ್ ಇಸ್ ಈಕ್ವಲ್ ಟು ರಿಸ್ಕ್. ಅಂದ್ರೆ ಸಾಲ ಇಲ್ಲದ ಕಂಪನಿ ಅಂದ್ರೆ ಒಳ್ಳೆ ಕಂಪನಿ, ಸಾಲ ಇರುವ ಕಂಪನಿ ಅಂದ್ರೆ ರಿಸ್ಕಿ ಕಂಪನಿ ಅಂತ. ಓಕೆ, ಒಂದಿಷ್ಟು ಕಂಪನಿಗಳು ಗ್ರೋತ್ ಆಗ್ಲಿಕ್ಕೆ ಸಾಲ ತಗಂತ, ಒಂದಿಷ್ಟು ಕಂಪನಿ IPO ಮಾಡ್ತಾವೆ, APO ಮಾಡ್ತಾರೆ. ಓಕೆ, ಸೊ ಈ ರೀತಿ ಹೊಸ ಹೊಸ ಕಂಪನಿಗಳನ್ನ ರೆಡಿ ಮಾಡ್ತಾರೆ. ಸೊ ದೇರ್ ಆರ್ 2 types ಆಫ್ ಟೇಕಿಂಗ್ ಮನಿ. ಓಕೆ, ಮಾರ್ಕೆಟ್ ಅಲ್ಲಿ ಒಂದು IPO, APO ಅಥವಾ ಲೋನ್ ಮಾಡೋದು. ಓಕೆ, ಸೊ ಅಥವಾ ಪ್ರಮೋಟರ್ ಸೆಲ್ಲಿಂಗ್ ದೇರ್ ಸ್ಟಾಕ್ಸ್ ಟು ರೈಸ್ ದ ಫಂಡ್. ಓಕೆ, ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಯಾವಾಗ ಪ್ರಮೋಟರ್ ಜಾಸ್ತಿ ಸೆಲ್ ಮಾಡ್ತಾರೆ ಅವ್ರಿಗೆ ದುಡ್ಡು ಬೇಕಾಗಿದೆಯೋ ಅಥವಾ ಏನೋ ಕಂಪನಿಯಲ್ಲಿ ಪ್ರಾಬ್ಲಮ್ ಇದೆಯೋ ಅದೆಲ್ಲ ಅನಾಲಿಸಿಸ್ ನಾವು ಮಾಡಬೇಕಾಗತ್ತೆ ವೆನ್ ಯು ಗೋ ಟು ಕಾರ್ಪೊರೇಟ್ ಹೆಲ್ತ್ ಡಯಾಗ್ನೋಸ್ಟಿಕ್ಸ್. ಓಕೆ, ಅದಾದ್ಮೇಲೆ ದ ವ್ಯಾಲ್ಯೂಯೇಷನ್ ಎಫಿಷಿಯನ್ಸಿ ಮ್ಯಾಟ್ರಿಕ್ಸ್. ಯಾವ ವ್ಯಾಲ್ಯೂಯೇಷನ್ಸ್ ನಾವು ನೋಡ್ಬೇಕಾಗತ್ತೆ. ಸೊ ನಾವು ಒಂದು ಸ್ಟಾಕ್ ನ ಫಂಡಮೆಂಟಲಿ ಸ್ಟಡಿ ಮಾಡುವಾಗ ಫಸ್ಟ್ ಆಫ್ ಆಲ್ ನಾವು PE ರೇಷಿಯೋ ನೋಡ್ಬೇಕಾಗುತ್ತೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತಾರೆ. ಲೋ PE ಈಸ್ ಅಂಡರ್ ವ್ಯಾಲ್ಯೂಡ್, ಹೈ PE ಈಸ್ ಎಕ್ಸ್ಪೆನ್ಸಿವ್. ಸೊ ಯಾವ ಕಂಪ್ನಿ PE ರೇಷಿಯೋ ಕಡಿಮೆ ಇರುತ್ತೆ ಅದು ಅಂಡರ್ ವ್ಯಾಲ್ಯೂಡ್, ಅದನ್ನ ನಾವು ಬೈ ಮಾಡಬಹುದು ಅಂತ. ಬರೀ ಜಸ್ಟ್ PE ರೇಷಿಯೋ ನೋಡ್ಬಿಟ್ಟು ಆಗಲ್ಲ, ಅದ್ರ ಜೊತೆಗೆ ROE ನೋಡ್ಬೇಕಾಗುತ್ತೆ, ರಿಟರ್ನ್ ಆನ್ ಇಕ್ವಿಟಿ. ಮೋರ್ ದನ್ 50% ಈಸ್ ಗುಡ್. ROC, ರಿಟರ್ನ್ ಆನ್ ಕ್ಯಾಪಿಟಲ್. ಸೊ ಮೆಜರ್ಸ್ ದ ಬಿಸ್ನೆಸ್ ಎಫಿಷಿಯನ್ಸಿ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನಂದ್ರೆ ನಾವು ಇನ್ವೆಸ್ಟ್ ಮಾಡಿದ ದುಡ್ಡಿಗೆ ನಮಗೆ ರಿಟರ್ನ್ ಕಂಪನಿ ಎಷ್ಟು ಕೊಡ್ತಾ ಇದೆ ಅಂತ, ಅದಕ್ಕೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತಾರೆ. ಓಕೆ, ಸೊ ಇದು ಸಹ 15% ಗಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಗುಡ್. ಡೆಪ್ಟ್ ಇಕ್ವಿಟಿ ಅಂದ್ರೆ ಲಿವರೇಜ್ ಅಂಡ್ ರಿಸ್ಕ್. ಅದು ಸಾಲ ಎಷ್ಟಿದೆ, ಲೆಸ್ ದ್ಯಾನ್ 1 ಇಸ್ ಸೇಫ್, ಮೋರ್ ದ್ಯಾನ್ 2 ಇಸ್ ರಿಸ್ಕಿ. ಇಕ್ವಿಟಿ ಟು ಡೆಪ್ಟ್ ರೇಷಿಯೋ ಇದೆಯಲ್ಲ, ಲೆಸ್ ದ್ಯಾನ್ 1 ಇತ್ತಪ್ಪ ಅಂದ್ರೆ ಸೇಫ್, ಮೋರ್ ದ್ಯಾನ್ 2 ಇತ್ತಪ್ಪ ಅಂದ್ರೆ ರಿಸ್ಕಿ. ಓಕೆ, then the mechanics of a business. Okay, so asset to liability plus equity. Okay, assets ಈ ಕಡೆ ಕಡೆಯಲ್ಲಿ ತೂಗಿದಾಗ ನಾವು ಅಸೆಟ್ಸ್ ಈ ಕಡೆ ಇರಬೇಕು, ಲಯಬಿಲಿಟಿ ಇಕ್ವಿಟಿ ಈ ಕಡೆ ಇರಬೇಕು. ಎರಡು ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಆ ಕಂಪನಿ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ಕ್ಯಾಶ್ ಪ್ಲಸ್ ಪ್ರಾಪರ್ಟಿ. ಓಕೆ, ಸೊ ರಿಸರ್ವ್ಸ್ ಎಲ್ಲ ಸೇರ್ಬಿಟ್ಟು ಈ ಕಡೆ ಅಸೆಟ್, ಲಯಬಿಲಿಟಿ ಅಂದ್ರೆ ಲೋನ್ಸ್, ಎಕ್ಸ್ಪೆನ್ಸಸ್. ಕಂಪನಿ ಖರ್ಚು ಜಾಸ್ತಿ ಇದ್ರೆ, ಲೋನ್ಸ್ ಜಾಸ್ತಿ ಇದ್ರೆ ಕಂಪನಿ ಈ ತಕ್ಕಡಿಯಲ್ಲಿ ಈ ಕಡೆ ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಸೊ ಇವೆರಡು ಬ್ಯಾಲೆನ್ಸ್ ಇದ್ದಾಗ ದೆನ್ asset is equal to liability plus equity. Then you call it as a good company. Okay, anatomy of the multi-bagger. ಒಂದು multi-bagger ಸ್ಟಾಕ್ ನಮಗೆ ಬೇಕಪ್ಪ ಅಂತಂದ್ರೆ ನಾವು ಯಾವ ರೀತಿ ಕಂಡುಹಿಡಿಬೇಕು, ಅದಕ್ಕೆ ಪ್ಯಾರಾಮೀಟರ್ ಏನು? ಫಸ್ಟ್, ಪ್ರಮೋಟರ್ ಹೋಲ್ಡಿಂಗ್ ಶುಡ್ ಇನ್ಕ್ರೀಸ್. ಪ್ರಮೋಟರ್ ಬೈಯಿಂಗ್ ಗಿವ್ಸ್ ದಿ ಅಲ್ಟಿಮೇಟ್ ಕಾನ್ಫಿಡೆನ್ಸ್. ಪ್ರಮೋಟರ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಾ ಇತ್ತಪ್ಪ ಅಂದ್ರೆ ನೋ ಪ್ರಾಬ್ಲಮ್. High chance of multi-bagger. Another is FII and DII buying. Promoter also increasing holding, FII, DII also buying, and sales and profit growth is increasing 20% annually. So 20 to 25% increase ಆಗ್ತಾ ಇದೆ year after year. ಸೊ ಇವೆಲ್ಲ ಪ್ಯಾರಾಮೀಟರ್ ಸಿಕ್ಕಾಗ ದಟ್ ಈಸ್ ದ ಸಿಗ್ನಲ್ ಆಫ್ ಅ ಮಲ್ಟಿ-ಬ್ಯಾಗರ್ ಸ್ಟಾಕ್. ಓಕೆ, ಆ ಮಲ್ಟಿ-ಬ್ಯಾಗರ್ ಬರೀ ಇಷ್ಟಲ್ಲೇ ಆಗಲ್ಲ, ಇನ್ನೂ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರ್ತಾವೆ. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ. ಓಕೆ, ಸೊ ಯಾವ ರೀತಿ ರಿಟರ್ನ್ ಕೊಡ್ಬೋದು ಒಂದು ಸ್ಟಾಕ್ ಅನ್ನೋದಕ್ಕೆ ಇಷ್ಟೆಲ್ಲ ನಮಗೆ ಪ್ಯಾರಾಮೀಟರ್ ಸಿಕ್ಕರೆ, ಇವೆಲ್ಲ ಟ್ಯಾಲಿ ಆತಪ್ಪ ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ದಟ್ ಸ್ಟಾಕ್. ದ ಮಾಸ್ಟರ್ ಸ್ಟ್ರಾಟಜೀಸ್ ಅಪ್ಲೈ ಫಂಡಮೆಂಟಲ್ ಫಿಲ್ಟರ್ಸ್. ROE greater than 15%, debt equity less than 1,
20% ಸೇಲ್ಸ್ ಗ್ರೋತ್, ಲೋ ಡೆಪ್ಟ್, ರಿಸಲ್ಟ್ ಕ್ರಿಯೇಟ್ಸ್ ಎ ಹೈ ಕನ್ವಿಕ್ಷನ್ ವಾಚ್ ಲಿಸ್ಟ್. ಈ ರೀತಿ ಇರೋ ಸ್ಟಾಕ್ ಎಲ್ಲ ಹುಡುಕ್ಬಿಟ್ಟು ಒಂದು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿ. ದೆನ್ ಅಪ್ಲೈ ಟೆಕ್ನಿಕಲ್ ಟೈಮಿಂಗ್. ಓಕೆ, ಸೊ RSI ಬ್ರೇಕ್ಔಟ್ ಆಗಿದೆಯೋ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆಯೋ, ಸೊ ಅದೆಲ್ಲ ನೋಡಿಬಿಟ್ಟು ನೀವು ಒಂದು ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಎರಡನ್ನು ಸೇರಿಸಿ ನೀವು ಒಂದು ಸ್ಟಾಕ್ನ ವಾಚ್ ಲಿಸ್ಟಿಗೆ ಆ್ಯಡ್ ಮಾಡಬೇಕಾಗತ್ತೆ. ಫಂಡಮೆಂಟಲ್ ಟೆಲ್ಸ್ ವಾಟ್ ಟು ಬೈ, ಟೆಕ್ನಿಕಲ್ ಟೆಲ್ಸ್ ವೆನ್ ಟು ಬೈ. ದ ಬೆಸ್ಟ್ ಸ್ಟ್ರಾಟಜೀಸ್ ಕಂಬೈನ್ ಬೋತ್ ಆ್ಯಂಡ್ ಟ್ರೇಡ್. ಸೊ ಎರಡನ್ನು ಸೇರಿಸ್ಬಿಟ್ಟು ಫಂಡಮೆಂಟಲ್ ಏನು ಹೇಳ್ತೆ ಅಂದರೆ ನಿಮಗೆ ಏನು ಬೈ ಮಾಡಬೇಕು, ಟೆಕ್ನಿಕಲಿ ಯಾವಾಗ ಬೈ ಮಾಡಬೇಕು. ಸೊ ತುಂಬ ಇಂಪಾರ್ಟೆಂಟ್. ಓಕೆ, ನಮ್ಮ ಜ್ಞಾನ ಅಷ್ಟೋ ಥಿಯರಿಯಲ್ಲಿ ಟೆಕ್ನಿಕಲ್ ಫಂಡಮೆಂಟಲ್ಗಿಂತ ಆ ಸ್ಟಾಕ್ನ ಗ್ರಹಗತಿ ಯಾವ ರೀತಿ ಇದೆ ಅದನ್ನ ನಾವು ನೋಡ್ತೇವೆ. ಸೊ ಆ ಗ್ರಹಗತಿಗಳ ಪ್ರಕಾರನು ಅದನ್ನು ಮ್ಯಾಚ್ ಮಾಡಿ, ಅದನ್ನ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಮ್ಯಾಚ್ ಮಾಡಿ ನಾವು ಅನಾಲಿಸಿಸ್ ಮಾಡ್ತೇವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ 2 pillars ಆಫ್ ದಿ ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ಯಾಕಪ್ಪ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ನಿಮಗೆ, ಸೊ ಇದೆಲ್ಲ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ನಿಮಗೆ ಒಂದು ಸ್ಟಾಕ್ನ ಪಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದನ್ನ ಇನ್ನೂ ಡಿಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಉಡೆಮೆ ಕೋರ್ಸಲ್ಲಿ ನೀವು ಅದನ್ನ ಕಲಿಬಹುದು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಡಿಟೇಲ್ಡ್ ಆಗಿ ಇನ್ನೂ ಅನಾಲಿಸಿಸ್ನ ತರ್ತಾ ಇರ್ತಾನೆ. ಸೊ ಅದನ್ನ ನೋಡೋದನ್ನ ಮಿಸ್ ಮಾಡಬೇಡಿ. ಯಾಕಂದ್ರೆ ಬೆಲ್ ಐಕಾನ್ ಓದೋದ್ರಿಂದ ನಿಮಗೆ ಅಲರ್ಟ್ ಗೊತ್ತಾಗುತ್ತೆ. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ನಾಲೆಜ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.